ಜೈಲಿನಲ್ಲಿ ಇರೋ ದರ್ಶನ್ ಹೊರಗಿನವರ ಜೊತೆ ಮಾತುಕತೆ. STD ಕಾರ್ಡ್ ಮಾಡಿಸಿಕೊಂಡು ಆರೋಪಿ ದರ್ಶನ್ ಹೊರಗಿನವರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಫೋನ್ ನಂಬರ್ ಇಟ್ಕೊಂಡು STDಗೆ ಬರೋ ಅಂತ ದರ್ಶನ್ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಬಂದು A2 ಆರೋಪಿ ದರ್ಶನ್ ಕರೆಯನ್ನ ಮಾಡ್ತಾ ಇದ್ದಾರೆ. ವಕೀಲರು ಹಾಗೂ ಸ್ನೇಹಿತರ ಜೊತೆ ದರ್ಶನ್ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ನೋಡಿ, ಈಗ ಫೋನ್ ನಂಬರ್ನ ಇಟ್ಕೊಂಡು ನೇರವಾಗಿ STD ಬೂತ್ಗೆ ಬಂದು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ A2 ಆರೋಪಿ ದರ್ಶನ್ ಎಂಬುದರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಚಂದ್ರು, ಎಸ್, ಖಂಡಿತವಾಗಿಯೂ ಮಧು, ಏನು ಈಗಾಗಲೇ ದರ್ಶನ್ ಅವರ ಬಳಿ ಒಂದು ಫೋನ್ ನಂಬರ್ಗಳ ಲಿಸ್ಟ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಏನು ಈಗಾಗಲೇ ಪತ್ನಿ ಆಗಿರ್ಬೋದು, ಜೊತೆಗೆ ಆತನ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಕೂಡ ಭೇಟಿ ನೀಡಿದಾಗ ಅವರ ಒಂದು ನಂಬರ್ಗಳನ್ನು ಕೂಡ ಕೆಲವೊಂದು ಅಂದರೆ ಲಾಯರ್ಗೆ ಮಾತಾಡುವಂತಹ ಒಂದು ಅನುಮತಿಯನ್ನ ಪೊಲೀಸರು ಅವಕಾಶ ಕಲ್ಪಿಸ್ಕೊಡ್ತಾರೆ ಜೈಲಿನಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಒಂದು ಸ್ನೇಹಿತರಿಗೂ ಕೂಡ ಒಂದು ಕರೆಯನ್ನ ಮಾಡ್ತಾ ಇದ್ದಾರೆ. ಬೇಕಾಗಿರುವಂತಹ ಸ್ನೇಹಿತರ ಒಂದು ಫೋನ್ ನಂಬರ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹದ್ದು. ಇನ್ನು ವಕೀಲರ ಜೊತೆ ಅಲ್ಲದೆ ಬೇಕಾಗಿರುವಂತಹ ಬೇರೆ ಬೇರೆ ಸ್ನೇಹಿತರ ಜೊತೆಗೂ ಕೂಡ ಮಾತನಾಡ್ತಾ, ಜೊತೆಗೆ ಕೆಲವೊಂದು ನಿರ್ಮಾಪಕರ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಅಂದ್ರೆ ಈಗಾಗಲೇ ಡೆವಿಲ್ ಸಿನಿಮಾ ಏನು ಈಗ ಒಂದು ಮುಕ್ಕಾಲು ಭಾಗ ಅಷ್ಟು ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿತ್ತು. ಇನ್ನು ಡಿಸೆಂಬರ್ ವೇಳೆಗೆ ಒಂದು ಚಿತ್ರ ಕೂಡ ಬಿಡುಗಡೆ ಆಗಬೇಕಾಗಿತ್ತು. ಆದ್ರೆ ಇನ್ನು ಕೂಡ ಎಷ್ಟು ದಿನ ಜೈಲಲ್ಲಿ ಇರಬೇಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಾನು ಬಂದಾಗ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅನ್ನುವಂತಹ ಭರವಸೆಗಳನ್ನ ಕೊಡುವಂತದ್ದು. ಈ ರೀತಿಯಾದಂತಹ ಒಂದು ಸಂಭಾಷಣೆಯನ್ನ ನಿರ್ಮಾಪಕರ ಜೊತೆ ಮಾಡಿದ್ರೆ, ಇನ್ನೊಂದು ವಕೀಲರ ಜೊತೆ ಕೂಡ ನಿರಂತರ ಸಂಪರ್ಕ ಮಾಡ್ತಾ ಇರುವಂತಹದ್ದು. ಯಾವಾಗ ನನಗೆ ಬೇಲ್ ಆಗುತ್ತೆ, ಯಾವಾಗ ನಾನು ಹೊರಗಡೆ ಬರ್ತೀನಿ, ಈಗ ನನ್ನ ಪರಿಸ್ಥಿತಿ ಒಳಗಡೆ ಏನಾಗಿರುತ್ತೆ, ಯಾವ ರೀತಿಯಾಗಿ ನಾನು ಇಲ್ಲಿ ವರ್ತಿಸಬೇಕು, ಅಥವಾ ಕಾನೂನು ಸಲಹೆಗಳು ಏನೆಲ್ಲ ನನಗೆ ನೀಡ್ತೀರಾ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿಯನ್ನ ದರ್ಶನ್ ಲಾಯರ್ಗಳಿಂದ ಪಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಕೆಲವೊಂದು ಸ್ನೇಹಿತರಿಗೂ ಫೋನ್ ಮಾಡಿಕೊಂಡು ಅಲ್ಲಿ ಬೇಕಾಗಿರುವಂತಹ ಅಂದ್ರೆ ಆತನ ಅಭಿಮಾನಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಚರ್ಚೆಯನ್ನ ಮಾಡಿ ಅಥವಾ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.